ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ರಿಗೂ ಫಸ್ಟ್ ಆಫ್ ಆಲ್ ವಿಶ್ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ನೀವು ಇಷ್ಟು ವರ್ಷ ಏನೇನೆಲ್ಲ ಆಗಬೇಕು ಅಥವಾ ಏನೇನೆಲ್ಲ ಮಾಡಬೇಕು ಅಂದ್ಕೊಂಡಿದ್ರೆ ಅದೆಲ್ಲ ನಿಮ್ಮ ಲೈಫಲ್ಲಿ ಆಗಲಿ, ನಿಮಗೆಲ್ಲರಿಗೂ ಸಕ್ಸಸ್ ಸಿಗಲಿ ಅಂತ ಹೇಳ್ತಾ, ಏನೇನೆಲ್ಲ ಗುರು ನೀವು ಇಷ್ಟು ವರ್ಷ ಏನೇನೆಲ್ಲ ಅಂದ್ಕೊಂಡಿದ್ದೀರೋ, ಏನೇನು ಮಾಡಬೇಕು, ಏನೇನು ಗೋಲ್ಸ್ ಅಚೀವ್ ಮಾಡಬೇಕು ಅಂತ ಆ ಗೋಲ್ಸ್ ಟುವರ್ಡ್ಸ್ ವರ್ಕ್ ಮಾಡಿ ಖಂಡಿತ ಈ ವರ್ಷ ಸಕ್ಸಸ್ ಸಿಕ್ಕೇ ಸಿಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ. ಸೊ ಈಗ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಹೊಸದಾಗಿ ಕಂಟೆಂಟ್ ಕ್ರಿಯೇಷನನ್ನು ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇನ್ಸ್ಟಾಗ್ರಾಮ್ನಲ್ಲಿ ಓಪನ್ ಮಾಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ನಾನು ಕನ್ಸಿಸ್ಟೆಂಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಮತ್ತು ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ಲು. ಸೊ ಯೂಟ್ಯೂಬ್ ವಿಡಿಯೋಸ್ ಕೂಡ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ. ಸೊ ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾನು ಕಂಟೆಂಟ್ ಕ್ರಿಯೇಷನ್ನ ಸ್ಟಾರ್ಟ್ ಮಾಡಿರೋದ್ರಿಂದ ಇದೊಂದು ವಿಷಯ ತುಂಬ ತಲೆಯಲ್ಲಿ ಓಡ್ತಾ ಇತ್ತು. ಸೊ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಬೇಕು ಮುಂಚೆ ಇದನ್ನು ಮಾಡಬೇಕಾ ಮಾಡಬಾರ್ದಾ ಅಂತ ತುಂಬ ತಲೆಯಲ್ಲಿ ಓಡ್ತಾ ಇತ್ತು. ಸೊ ಮೋಸ್ಟ್ ಪ್ರಾಬಬ್ಲಿ ಯಾರ್ಯಾರೆಲ್ಲ ಈಗ ಹೊಸದಾಗಿ ಕಂಟೆಂಟ್ ಕ್ರಿಯೇಷನ್ನ ಸ್ಟಾರ್ಟ್ ಮಾಡಿರ್ತಾರೋ ಅವ್ರಿಗೆಲ್ಲರಿಗೂ ಈ ಕ್ವೆಶನ್ನು ಖಂಡಿತ ಇದ್ದೇ ಇರುತ್ತೆ ತಲೆಯಲ್ಲಿ. ಸೊ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು, ಸೊ ಮಾತಾಡ್ತಾ ಇದ್ದೀನಿ. ಸೋಷಿಯಲ್ ಮೀಡಿಯಾ ಒಂದು ಎಂಟರ್ಟೈನ್ಮೆಂಟ್ ಅನ್ನೋ ಕಾಲ ಹೋಯ್ತು ಗುರು. ಇವಾಗ ಸೋಷಿಯಲ್ ಮೀಡಿಯಾ ಬಂದು ಮೇನ್ ಲೈಫ್ ಆಗೋಗಿದೆ ಎಲ್ಲರದ್ದು. ಇಟ್ಸ್ ಪಾರ್ಟ್ ಆಫ್ ಎವ್ರಿ ಒನ್ಸ್ ಲೈಫ್. ಮುಂಚೆಲ್ಲ ಒಂದು ಕಾಲ ಇತ್ತು, ಹೇಗೆ ಅಂತಂದರೆ ಸೋಷಿಯಲ್ ಮೀಡಿಯಾ ಒಂದು ಆಪ್ಷನ್ ಆಗಿತ್ತು. ಸೊ ನೀನು ಬೇಕಂದರೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡು, ಬಟ್ ನೀನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಲ್ಲ ಅಂತಂದ್ರೂ ನಿನಗೇನು ಅಷ್ಟು ಡಿಫ್ರೆನ್ಸ್ ಗೊತ್ತಾಗ್ತಿದ್ದಿಲ್ಲ. ಸೋಷಿಯಲ್ ಮೀಡಿಯಾ ಅನ್ನೋದು ಎಂಟರ್ಟೈನ್ಮೆಂಟಿಂದ ಮೇನ್ ಲೈಫ್ಗೆ ಶಿಫ್ಟ್ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಸೊ ನಾವು ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ, ನಾವು ಅದನ್ನು ಚೇಂಜ್ ಮಾಡೋಕ್ಕೆ ಕೂಡ ಆಗಲ್ಲ. ಸೊ ಒಂದು ಕಾಲ ಇತ್ತು, ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಏನು ಅಂತಂದರೆ ಸೋಷಿಯಲ್ ಮೀಡಿಯಾ ಬಗ್ಗೆ ಇಷ್ಟೊಂದು ಹೈಪ್ ಇರಲಿಲ್ಲ. ಅದು ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಆಗೇ ಇತ್ತು. ಸೊ ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಅಥವಾ ಕಾಲೇಜ್ಗೆ ಹೋಗೋ ಟೈಮಲ್ಲಿ ನಾವು ಸೋಷಿಯಲ್ ಮೀಡಿಯಾ ಬಿಟ್ಟು ಬೇರೆ ತುಂಬ ವಿಷಯ ಮಾತಾಡ್ತಿದ್ವಿ, ತುಂಬ ಜಾಗಕ್ಕೆ ಹೋಗ್ತಾ ಇದ್ವಿ, ತುಂಬ ವಿಷಯ ಹಂಚ್ಕೊತಾ ಇದ್ವಿ ನಮ್ಮ ಫ್ರೆಂಡ್ ಜೊತೆ ಅಥವಾ ನಮ್ಮ ಫ್ಯಾಮಿಲಿ ಜೊತೆ. ಬಟ್ ಯಾವತ್ತೂ ಸೋಷಿಯಲ್ ಮೀಡಿಯಾ ಅನ್ನೋದು ಅಷ್ಟೊಂದು ಮ್ಯಾಟ್ರ್ ಆಗೇ ಇರಲಿಲ್ಲ. ಬಟ್ ಪ್ರೆಸೆಂಟು 2026, 2025, 2026 ಸೋಷಿಯಲ್ ಮೀಡಿಯಾ ಅನ್ನೋದು ಮೇನ್ ಸ್ಟ್ರೀಮಿಗೆ ಬಂದಿದೆ. ಆಲ್ರೆಡಿ ಇಟ್ಸ್ ಬಿಕಮ್ ಅವರ್ ಪಾರ್ಟ್ ಆಫ್ ಅವರ್ ಲೈಫ್. ಸೊ ವಿ ಕಾಂಟ್ ಅವಾಯ್ಡ್ ಇಟ್ ಆಟ್ ವಿ ಕಾಂಟ್ ಚೇಂಜ್ ಇಟ್, ವಿ ಹ್ಯಾವ್ ಟು ಅಡಾಪ್ಟ್ ಇಟ್. ಸೊ ಅಡಾಪ್ಟ್ ಮಾಡ್ಕೊತಾ ಹೋಗಬೇಕು. ಇದ್ರ ಜೊತೆಗೆ ಕಂಟೆಂಟ್ ಕ್ರಿಯೇಷನ್ಸು, ಯಾರ್ಯಾರೆಲ್ಲ ಈಗ ಹೊಸದಾಗಿ ಕಂಟೆಂಟ್ ಕ್ರಿಯೇಟರ್ಸು ಅಥವಾ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ದೀರೋ ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಇವಾಗ ಸ್ಟಾರ್ಟ್ ಮಾಡಿದ್ದೀರೋ ಇದೇ ಥರ ಮುಂದಕ್ಕೆ ಮಾಡಿ. ಈ ಕಂಟೆಂಟ್ ಕ್ರಿಯೇಷನಲ್ಲಿ ನನಗೆ ತಲೆಯಲ್ಲಿ ಓಡ್ತಾ ಇದ್ದಿತ್ತು ಅಂತಂದರೆ, ನಾನು ಕೆಲವೊಂದು ಪಾಯಿಂಟ್ಸನ್ನು ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ. ಈಗಾಗಲೇ ತುಂಬ ದೊಡ್ಡ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಸೊ ದೇ ಆಲ್ರೆಡಿ ಬಿಕಮ್ ಸಕ್ಸಸ್ ಇನ್ ದೇರ್ ಲೈಫ್. ಸೊ ಅವ್ರೇನು ಅಚೀವ್ ಮಾಡ್ಬೇಕು ಅಂದ್ಕೊಂಡಿದ್ದಾರೋ ಅಚೀವ್ ಮಾಡಾಗಿದೆ. ಅವರು ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಇದ್ದಾರೆ, ಅವರಿಗೆ ತುಂಬ ಅರ್ನಿಂಗ್ಸ್ ಇದೆ. ಅವರನ್ನೆಲ್ಲ ನೋಡಿಕೊಂಡು ನಾವು ಅದೇ ಸೇಮ್ ಫಾಲೋ ಮಾಡಬಾರ್ದಾ? ಇದು ಎಲ್ರಿಗೂ ಕಾಮನ್ ಆಗಿ ತಲೆಯಲ್ಲಿ ಓಡ್ತಾ ಇರೋ ಪ್ರಶ್ನೆ. ಸೊ ಗುರು ಅವ್ರು ಆಲ್ರೆಡಿ ದೇರ್ ಟೈಮ್ ವಾಸ್ ಡಿಫ್ರೆಂಟ್. ಸೊ ದೇ ಆಲ್ರೆಡಿ ಸ್ಟಾರ್ಟೆಡ್ ಲೈಕ್ 3-4 years ಬಿಫೋರ್. 4-5 ವರ್ಷ ಮುಂಚೆ ಸ್ಟಾರ್ಟ್ ಮಾಡಿದ್ರು. ಆಗ ದೇ ಆಲ್ರೆಡಿ ಬಿಕಮ್ ಸಕ್ಸಸ್ ಬಿಕಾಸ್ ಅವರು ಹಾರ್ಡ್ ವರ್ಕ್, ಅದೇ ಸೋಷಿಯಲ್ ಮೀಡಿಯಾಗೆ ಏನೇನೆಲ್ಲ ಬೇಕು ಅಥವಾ ಕಂಟೆಂಟ್ ಕ್ರಿಯೇಷನ್ಗೆ ಏನೆಲ್ಲ ಬೇಕು ಆ ಹಾರ್ಡ್ ವರ್ಕ್ ಮಾಡಿ ಅವರು ಸಕ್ಸಸ್ ಆಗಿದ್ದಾರೆ. ಬಟ್ ಈಗ ಪ್ರೆಸೆಂಟ್ 2025, 2026 ಈ ಕಂಟೆಂಟ್ ಕ್ರಿಯೇಷನ್ ಕಾಂಪಿಟೇಷನ್ ತುಂಬ ಅಂದರೆ ತುಂಬ ಸಿಕ್ಕಾಬಟ್ಟೆ ಪೀಕ್ಗೆ ಹೋಗ್ಬಿಟ್ಟಿದೆ, ಆಯಿತಾ. ಇನ್ನೂ 3-4 years ಈ ಕಂಟೆಂಟ್ ಕ್ರಿಯೇಷನ್ ಕಾಂಪಿಟೇಷನ್ ಇದೇ ಥರ ಇರುತ್ತೆ. ಸೊ ನೀವು ಯಾರ್ಯಾರೆಲ್ಲ ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀರೋ ಸ್ಟಾರ್ಟ್ ಮಾಡಿ. ಅದನ್ನೇ ಯೋಚನೆ ಮಾಡಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಹಾಗೆ ಕೂರಬೇಡಿ, ಸ್ಟಾರ್ಟ್ ಮಾಡಿ. ಬಟ್ ಅದನ್ನೇ ಇಂಪಾರ್ಟೆಂಟಾಗಿ ಅಥವಾ ಮೇನಾಗಿ ತಗೊಳಕ್ಕೆ ಹೋಗಬೇಡಿ. ಸೊ ಯಾವುದಾದ್ರೂ ನೀವು ಈಗ ಆಲ್ರೆಡಿ ವರ್ಕ್ ಮಾಡ್ತಾಯಿದ್ರೆ ವರ್ಕ್ ಮೇಲೆ ಫೋಕಸ್ ಮಾಡಿ, ಕಂಟೆಂಟ್ ಕ್ರಿಯೇಷನ್ ಮಾಡಿ. ಬಟ್ ನಿಮ್ಮ ಫ್ರೀ ಟೈಮಲ್ಲಿ ಅಥವಾ ನಿಮಗೆ ಕಂಫರ್ಟಬಲ್ ಹೇಗೆ ಪ್ರತಿದಿನ ಕನ್ಸಿಸ್ಟೆಂಟಾಗಿ ಮಾಡಿ. ಲೈಕ್ ಪ್ರತಿದಿನ ಒಂದು ಫ್ಯೂ ಅವರ್ಸ್ ಸ್ಪೆಂಡ್ ಮಾಡಿ. ಹಳೆ ಕಂಟೆಂಟ್ ಕ್ರಿಯೇಟರ್ಸು, ಸೊ ಅವರು 3-4 ವರ್ಷ ಮುಂಚೆ ಸ್ಟಾರ್ಟ್ ಮಾಡಿದರು. ಅವ್ರಿಗೆ ಫ್ಯಾಮಿಲಿಯಿಂದ ಪುಷ್ ಸಿಕ್ಕಿರ್ಬೋದು ಅಥವಾ ಫ್ಯಾಮಿಲಿಯಿಂದ ಸಪೋರ್ಟ್ ಸಿಕ್ಕಿರ್ಬೋದು, ಅಥವಾ ಅವ್ರ ಫಿನಾನ್ಷಿಯಲ್ ಕಂಡೀಷನ್ ಡಿಫ್ರೆಂಟ್ ಇರ್ಬೋದು, ನಿಮ್ಮ ಫಿನಾನ್ಷಿಯಲ್ ಕಂಡೀಷನ್ ಡಿಫ್ರೆಂಟ್ ಇರ್ಬೋದು, ನಿಮ್ಮ ಫ್ಯಾಮಿಲಿ ಸ್ಟೆಬಿಲಿಟಿ ಡಿಫ್ರೆಂಟ್ ಇರ್ಬೋದು. ಬಟ್ ಅವ್ರ ಫ್ಯಾಮಿಲಿ ಸ್ಟೆಬಿಲಿಟಿ ಡಿಫ್ರೆಂಟ್ ಇರ್ಬೋದು. ಅವ್ರ ಫ್ಯಾಮಿಲಿ ಸ್ಟೆಬಿಲಿಟಿ ಸಪೋರ್ಟ್ ಮಾಡೋಕ್ಕೆ ಅವ್ರು ಬೇರೆ ಮೆಂಬರ್ಸ್ ಇರ್ಬೋದು. ಬಟ್ ಎಲ್ಲ ಸಿಚುವೇಶನು ಸೇಮ್ ಇರಲ್ಲ ಗುರು.
ನಿನ್ನ ಸಿಚುವೇಶನ್ ಡಿಫ್ರೆಂಟು. ಸೊ ನೀನು ಕಂಟೆಂಟ್ ಕ್ರಿಯೇಷನ್ ಮಾಡೋಕ್ಕೋಸ್ಕರ ನಿನ್ನ ಲೈಫ್ನ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ನಾನು ಕಂಟೆಂಟ್ ಕ್ರಿಯೇಟರ್ ಆಗ್ತೀನಿ, ನಾನು ಇದ್ರ ಮೇಲೆ ವರ್ಕ್ ಮಾಡ್ತೀನಿ, 3-4 ವರ್ಷ ವರ್ಕ್ ಮಾಡಿ ಅಂತೇಳಿ ನೀವು ಫ್ಯಾಮಿಲಿಗೆ ತೊಂದರೆ ಕೊಡೋಕೆ ಹೋಗಬೇಡಿ. ಸೊ ನಿಮ್ಮ ಫ್ಯಾಮಿಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಗುರು. ನಾನೇನೋ ಕಂಟೆಂಟ್ ಕ್ರಿಯೇಟರ್ ಮಾಡ್ತೀನಿ, ನಾನು ಲೈಫಲ್ಲಿ ಸಕ್ಸಸ್ ಆಗ್ತೀನಿ, ನಾನು ಈಗ ಆಲ್ರೆಡಿ ಕ್ರಿಯೇಟರ್ಸ್ ಇದ್ದಾರೆ ಅವ್ರನ್ನ ಫಾಲೋ ಮಾಡ್ತೀನಿ, ನಾನು 3-4 ವರ್ಷ ಇದ್ರ ಮೇಲೆ ಟೈಮ್ ಸ್ಪೆಂಡ್ ಮಾಡಿ ನಾನು ಸಕ್ಸಸ್ ಆಗ್ಬಿಡ್ತೀನಿ. ಟೈಮ್ ಸ್ಪೆಂಡ್ ಮಾಡಿ ನಾನು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಬಟ್ ಏನು ಅಂತಂದರೆ ಅದನ್ನು ಲಿಮಿಟೆಡ್ ಆಗಿ ಇಟ್ಕೊಳ್ಳಿ, ಅದನ್ನೇ ಮೇನ್ ಫೋಕಸ್ ಆಗಿ ಇಟ್ಕೊಬೇಡಿ. ಸದ್ಯಕ್ಕೆ ನಿಮ್ಮ ಸಿಚುವೇಶನ್ ಏನಿದೆ, ನೀವು ಈಗ ನಿಮ್ಮ ಫ್ಯಾಮಿಲಿಗೆ ಫಾರ್ ಎಕ್ಸಾಂಪಲ್ ನೀವೇ ಒಬ್ಬ ಮಗ ಅಥವಾ ಒಬ್ಬ ಮಗಳಾಗಿದ್ದರೆ ನಿಮ್ಮ ಫ್ಯಾಮಿಲಿ ಕಂಡೀಷನ್ ಹೇಗಿದೆ ಅಂತ ಅನಲೈಸ್ ಮಾಡಿ. ನಿಮ್ಮ ಫ್ಯಾಮಿಲಿಯಲ್ಲಿ ಬೇರೆಯವ್ರು ಯಾರಾದರೂ ಕೆಲಸ ಮಾಡ್ತಿದ್ದಾರಾ, ಅಥವಾ ನಿಮ್ಮ ಫ್ಯಾಮಿಲಿ ಫಿನಾನ್ಷಿಯಲ್ ಕಂಡೀಷನ್ ಹೇಗಿದೆ, ಇದನ್ನೆಲ್ಲ ಯೋಚನೆ ಮಾಡಿ, ಥಿಂಕ್ ಮಾಡಿ, ನಿಮ್ಮ ಕೆಲಸ ಏನಿದೆ ಅದನ್ನು ಮಾಡಿ, ಅದ್ರ ಜೊತೆಗೆ ಕಂಟೆಂಟ್ ಕ್ರಿಯೇಷನ್ ಕೂಡ ಸ್ಟಾರ್ಟ್ ಮಾಡಿ. ಅದನ್ನು ಬಿಟ್ಟು ನಾನು ಗುರು ಕಂಪ್ಲೀಟ್ ಕಂಟೆಂಟ್ ಕ್ರಿಯೇಟರ್ ಆಗ್ತೀನಿ ನಾನು ಇದೆಲ್ಲ ಬೇಡ.